ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, 353ನೇ ಆರಾಧನಾ ಮಹೋತ್ಸವ ನಾಳೆಗೆ. ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ? ಯಾಕಂದರೆ ಸುಮಾರು ಜನ, ಲಕ್ಷಾಂತರ ಜನರು ಅವತ್ತು ರಾಯರ ಮಠಕ್ಕೆ ಬರ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಕ್ರೌಡ್ ಇರೋದರಿಂದ ನಮ್ಮ ರಾಯರ ಮಠದ ಮುಂದುಗಡೆ ಸಿದ್ಧತೆಯನ್ನು ಪಡಿಸಲಾಗಿದೆ. ಯಾಕಂದರೆ ಎಲ್ಲ ಭಕ್ತಾದಿಗಳಿಗೂ ರಾಯರ ಆಶೀರ್ವಾದ, ಅನುಗ್ರಹ ಮತ್ತು ಅವರ ದರ್ಶನ ಸಿಗಲಿ ಅಂತೇಳಿ ಸಿದ್ಧತೆಯನ್ನು ಪಡಿಸಲಾಗಿದೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಇದೇ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಸಂಭ್ರಮದ ಹಬ್ಬವನ್ನು ಆಚರಿಸಲಾಗಿದೆ ಸ್ನೇಹಿತರೆ. ದಯವಿಟ್ಟು ನೀವು ಬನ್ನಿ ಮತ್ತು ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ, ನಿಮ್ಮ ಫ್ಯಾಮಿಲಿಯವ್ರನ್ನೂ ಕರ್ಕೊಂಡು ಬನ್ನಿ. ಯಾಕಂದರೆ ಅವತ್ತಿನ ದಿನದಲ್ಲಿ ರಾಯರು ಕಣ್ಣು ಬಿಟ್ಟು ಕುಳಿತಿರುತ್ತಾರೆ. ವರ್ಷ ಪೂರ್ತಿ ದೇವರ ಹತ್ರ ಜಪ ಮಾಡುತ್ತಾ ನಮಗೋಸ್ಕರ ಬೃಂದಾವನದಲ್ಲಿ ಕೂತ್ಕೊಂಡಿರ್ತಾರೆ ಸ್ನೇಹಿತರೆ. ಇದೇ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಕಣ್ಣು ಬಿಟ್ಟು ಕುಳಿತಿರ್ತಾರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ನಂದು ಒಂದು ಅಳಿಲು ಸೇವೆ ಇರಲಿ ಸರ್, ರಾಯರಿಗೆ ತಲುಪಿಸ್ತೀರಾ ಅಂತ ನನಗೆ ಹೇಳಿದ್ರಿ. ನೀವು ಬೆಂಗಳೂರಲ್ಲಿ ಯಾವ ಮೂಲೆ ಇದ್ದರೂ ಪರವಾಗಿಲ್ಲ, ನನಗೆ ಫೋನ್ ಮಾಡಿ, ನಾನು ನಿಮ್ಮ ಮನೆಗೆ ಬಂದು ನೀವೇನು ಸೇವೆಯನ್ನು ಕೊಡ್ತಾ ಇರುತ್ತೀರಾ ಅದನ್ನು ರಾಯರ ಮಠಕ್ಕೆ ಬಂದು ಸೇವಾ ಕೌಂಟರ್ನಲ್ಲಿ ಆ ರಸೀದಿಯನ್ನು ಬರೆಸಿ ರಾಯರ ಬೃಂದಾವನದ ಮುಂದ್ಗಡೆ ಇಟ್ಟು ಪೂಜೆ ಮಾಡುತ್ತೀನಿ ಅಂತಂದು ನಾನು ಮಾತು ತಗೊಂಡಿದ್ದೆ ಸ್ನೇಹಿತರೆ. ನಿಮ್ಮ ಎಲ್ಲ ಭಕ್ತಾದಿಗಳಲ್ಲಿ ನೀವೇನು ಮನಸ್ಸಲ್ಲಿ ಅಂದುಕೊಂಡು ಸೇವೆಯನ್ನು ಕೊಟ್ಟಿದ್ದೀರಾ ನೋಡಿ ಸ್ನೇಹಿತರೆ, ರಾಯರ ಆಶೀರ್ವಾದ, ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನನ್ನ ತಾಯಂದಿರೇ. ನಾನು ಅದೇ ಮಾತಿನ ಪ್ರಕಾರದಲ್ಲಿ ಬೆಂಗಳೂರಲ್ಲಿ ಯಾವ ಮೂಲೆ ಇದ್ದರೂ ಪರವಾಗಿಲ್ಲ, ನಾನು ಬಂದು ಕಲೆಕ್ಟ್ ಮಾಡಿಕೊಂಡು ರಾಯರಿಗೆ ತಲುಪಿಸ್ತೀನಿ ಅಂತ ಮಾತು ತಗೊಂಡಿದ್ದೆ. ಅದೇ ಮಾತಿನ ಪ್ರಕಾರ ಇವತ್ತು ನಾನು ನಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ನನ್ನ ತಂದೆ ತಾಯಂದಿರು, ನನ್ನ ಅಕ್ಕ ತಂಗಿಯಂದಿರು, ನನ್ನ ಸ್ನೇಹಿತರು ಏನು ಕೊಟ್ಟಿದ್ದಾರಂತ ಅವ್ರ ಹೆಸರನ್ನು ಕೂಗಿ ಹೇಳುವಂಥ ಸಮಯ. ಶರತ್ ಸರಸ್ವತಿ, ಮಕ್ಕಳ ಹೆಸರು ಚೇತನ್ ಗೌಡ, ರಾಘವ್. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಟ್ಟಿದ್ದಾರೆ. ಯೋಗನಂದರಾವ್, ಸುಮಿತ್ರಾಬಾಯಿ, ಮಕ್ಕಳ ಹೆಸರು ಯುವರಾಜ್, ರಾಘವ್. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಟ್ಟಿದ್ದಾರೆ. ಗೌರಮ್ಮ ಬಾಲಾಜಿ ಗೌಡ, ಮಂಡ್ಯ. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ವಿನಯ್, ಮಕ್ಕಳ ಹೆಸರು ಶ್ರೀರಂಜನ್ ಋತ್ವಿಕ್. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಎಸ್, ಶಕುಂತಲಾ, ಶ್ರೀನಿವಾಸ್, ಶಾರದಮ್ಮ. ಅವರು 5 kg ಬೆಲ್ಲವನ್ನು ಕೊಟ್ಟಿದ್ದಾರೆ. ಅಮರತ್ ಜ್ಯೋತಿ, ಅವರು 1 kg ಬೆಲ್ಲವನ್ನು ಕೊಟ್ಟಿದ್ದಾರೆ. ಶಾಂತಾ ಮಹಾಂತೇಶ್, ಶ್ರೀವಿದ್ ರೋಹಿಣಿ, ಗಗನ ಹರ್ಷಿತ್. ಅವರು 26 kg ಅಕ್ಕಿ, 5 kg ಸಕ್ಕರೆಯನ್ನು ಕೊಟ್ಟಿದ್ದಾರೆ. ಹರೀಶ್ ರಶ್ಮಿ, ಗಣವಿ ಸಮರಿದ್ದಿ. ಅವರು 10 kg ಅಕ್ಕಿ, 3 kg ಬೆಲ್ಲವನ್ನು ಕೊಟ್ಟಿದ್ದಾರೆ. ಚೆಲವರಾಜ್, ಹರ್ಷಿತಾ, ದರ್ಶಿತಾ ಗೌಡ ಸಹ ಕುಟುಂಬ. ಅವರು 26 kg ಅಕ್ಕಿ, 1 ತುಪ್ಪದ ಬಾಟಲನ್ನು ಕೊಟ್ಟಿದ್ದಾರೆ. ಅನುಸೂಯ ಹರ್ಷಿತಾ ಗೌಡ, ಅವರು 2 ಬಾಟಲ್ ತುಪ್ಪವನ್ನು ಕೊಟ್ಟಿದ್ದಾರೆ. ಪ್ರತಿಭಾ, ತಂದೆ ತಾಯಿ ಹೆಸರು ಮಹಾಲಿಂಗಯ್ಯ ಸುವರ್ಣ, ತಮ್ಮನ ಹೆಸರು ನೂತನ್. ಅವರು 2 ತುಪ್ಪದ ಬಾಟಲನ್ನು ಕೊಟ್ಟಿದ್ದಾರೆ. ಖಂಡಿತ ತಾಯಿಂದರೆ, ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ರಾಯರಿಗೆ ಇವತ್ತು ತಲುಪಿಸಿದ್ದೀರಾ ಅದು ರಾಯರಿಗೆ ಸಲ್ಲಿದೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ತಂದೆ ತಾಯಿಂದಿರೇ. ಸ್ನೇಹಿತರೆ, ಇವತ್ತು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ರಾಯರಿಗೆ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀರಾ ಅದು ರಾಯರಿಗೆ ಸಲ್ಲಿದೆ ಸ್ನೇಹಿತರೆ. ಇದೇ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ಸಂಭ್ರಮದ ಹಬ್ಬ ಸ್ನೇಹಿತರೆ. ಇವತ್ತು ನೀವೇನು ಮನಸ್ಸಲ್ಲಿ ಅಂದುಕೊಂಡು ರಾಯರಿಗೆ ಕೊಟ್ಟಿದ್ದೀರಾ ನೋಡಿ, ಅದು ರಾಯರು ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಅನುಗ್ರಹ ಮಾಡುತ್ತಾರೆ. ರಾಯರ ಮೇಲೆ ನಂಬಿಕೆ, ರಾಯರ ಮೇಲೆ ವಿಶ್ವಾಸ ಇರಲಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ವಿಚಾರದಲ್ಲಿ ನನ್ನ ತಾಯಂದಿರು ಸುಮಾರು ಜನ ನನಗೆ ಫೋನ್ ಮುಖಾಂತರ ಪೂಜೆಯನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಹೇಳಿದರು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾವ ರೀತಿ ಮಾಡಬೇಕು ಅನ್ನೋದು ರಾಯರಿಗೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಯಾಕಂದರೆ ಇವಾಗ ನಾನು ರಾಯರ ಆರಾಧನಾ ಮಹೋತ್ಸವಕ್ಕೆ ನಾನು ಮತ್ತೆ ರಿಟನ್ನು ಭಕ್ತಾದಿಗಳು ಫೋನ್ ಮಾಡ್ತಾಯಿದ್ದಾರೆ, ನಾನು ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕಾಗಿದೆ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದನ್ನು ಖಂಡಿತ ಯಾವ ರೀತಿ ಪೂಜೆ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ,
ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ. ಇನ್ನೊಂದು ವಿಚಾರದಲ್ಲಿ ಏನಂದರೆ ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ರಾಯರ ಹತ್ರ ಕೊಟ್ಟಿದ್ದೀರಾ ಸ್ನೇಹಿತರೆ, ಅದನ್ನು ರಾಯರ ಬೃಂದಾವನದ ಮುಂದುಗಡೆ ನಿಂತ್ಕೊಂಡು ನಾನು ಕೇಳಿದ್ದೀನಿ ಸ್ನೇಹಿತರೆ. ಪಾಪ ಒಂದು ತಾಯಿ, ಸರ್ ನಂದು 6 ತಿಂಗಳಿಗೆ ನನ್ನ ಮಗು ಹೊರಗಡೆ ಬಂದಿದೆ, ಯಾಕಂದರೆ ಅದು ಇವತ್ತು ಬದುಕಿದೆ ಅಂದರೆ ಅದು ರಾಯರ ಆಶೀರ್ವಾದದೊಂದಿಗೆ ಬದುಕಿದೆ ಮಗು ಸರ್. ಇವಾಗ 6 ತಿಂಗಳಿಗೆ ಆ ಮಗು ಹೊರಗಡೆ ಬಂದಾಗ ಆ ಪ್ರಪಂಚ ನೋಡಿದೆ ಕಣ್ಬಿಟ್ಟು ಇವಾಗ ಬದುಕಿದೆ ಅಂದ್ರೆ ಅದು ರಾಯರ ಆಶೀರ್ವಾದದಿಂದ ಅಂತ ಹೇಳಿ ಆ ತಾಯಿ ಎಷ್ಟು ಒಂದು ರಾಯರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ, ಇವತ್ತು ನನ್ನ ಮಗು ಬದುಕಿದೆ ಅಂದರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಂದು ಒಂದು ಅಳ್ಳು ಸೇವೆ ಇರಲಿ ಅಂತೇಳಿದರು. ಆ ತಾಯಿಗೆ ಖಂಡಿತ ರಾಯರ ಆಶೀರ್ವಾದ ಅನುಗ್ರಹ ಸದಾ ಅವರ ಮಕ್ಕಳ ಮೇಲೆ ಇರಲಿ, ಅವರ ಮೇಲೆ ಇರಲಿ. ಇವಾಗ ಏನು ಸೇವೆಯನ್ನು ಕೊಟ್ಟಿದ್ದೀರಾ ನಿಮ್ಮೆಲ್ಲರ ಮೇಲೂ ಇರಲಿ, ಮತ್ತು ಕೊಟ್ಟವರ ಮೇಲೂ ಇರಲಿ, ಕೊಡೋದವ್ರ ಮೇಲೂ ಇರಲಿ. ಯಾಕಂದರೆ ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸ್ನೇಹಿತರೆ, ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಬೃಂದಾವನ ಕಾಣುತ್ತೋ ಆ ಬೃಂದಾವನಕ್ಕೆ ಹೋಗಿ ನೀವು ರಾಯರ ಹತ್ರ ಒಂದು ಕೇಳ್ಕೊಳ್ಳಿ. ಯಾಕಂದರೆ ಆಗಸ್ಟ್ 18ನೇ ತಾರೀಕಿಂದ 24ನೇ ತಾರೀಕಿನವರೆಗೂ ರಾಯರು ಕಣ್ಣು ಬಿಟ್ಟು ಕುಳಿತಿರ್ತಾರೆ. ಮೇನ್ ಇರೋದು ಅಂದರೆ 21, 22, 23 ಸ್ನೇಹಿತರೆ. ಅವತ್ತಿನ ದಿನದಲ್ಲಿ ಬೃಂದಾವನಕ್ಕೆ ಸುತ್ತಲೂ ರಾಯರಿಗೆ ಕಣ್ಣನ್ನು ಅಂಟಿಸಿ ರಾಯರ ಕಣ್ಣು ಬಿಟ್ಟು ಕುಳಿತಿರ್ತಾರೆ. ಅವತ್ತಿನ ದಿನದಲ್ಲಿ ನೀವೇನು ರಾಯರಿಗೆ ಕೇಳ್ಕೊತೀರ ಅದು ಖಂಡಿತ ನಿಮ್ಗೆ ಅನುಗ್ರಹ ಮಾಡೇ ಮಾಡುತ್ತಾರೆ. ಯಾಕಂದರೆ ವರ್ಷ ಪೂರ್ತಿ ದೇವರನ್ನು ಜಪ ಮಾಡುತ್ತಾ ನಮಗೋಸ್ಕರ ಬೃಂದಾವನದಲ್ಲಿ ಕೂತ್ಕೊಂಡಿರ್ತಾರೆ. ಅವತ್ತಿನ ದಿನದಲ್ಲಿ ನನ್ನ ಮಕ್ಕಳು, ನನ್ನ ಭಕ್ತಾದಿಗಳು ಎಷ್ಟು ಜನ ಬಂದಿದ್ದಾರೆ ಅಂತ ಕಣ್ಣು ಬಿಟ್ಟು ಆನಂದವಾಗಿ ನೋಡುತ್ತಾ ಇರ್ತಾರೆ. 700 ವರ್ಷ ಇರುತ್ತೇನೆ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ 353 ವರ್ಷ ಕಳೆದೋಯ್ತು ಸ್ನೇಹಿತರೆ. ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕು ಭಾಳ ಬಂಗಾರವಾಗಿರುತ್ತೆ ಸ್ನೇಹಿತರೆ. ಇನ್ನು ಎಷ್ಟೋ ಜನ ನನ್ನ ತಾಯಂದಿರು, ಸರ್ ರಾಯರಿಗೆ ಯಾವ ರೀತಿ ಒಂದು ಪೂಜೆ ಮಾಡಬೇಕು, ರಾಯರು ಒಲಿಬೇಕಂದ್ರೆ ನಮ್ಗೆ ಅನುಗ್ರಹ ಸಿಗಬೇಕು ಅಂದರೆ ನಾವು ಯಾವ ರೀತಿ ಒಂದು ಪೂಜೆಯನ್ನು ಮಾಡಬೇಕು, ನಿಮ್ಮ ಕೈಲಿ ನೀವೇನು ಮಾಡ್ತೀರ ನಾವು ತಿಳಿಸಿ ಅಂತ ಹೇಳಿದರು. ಖಂಡಿತ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ಆರಾಧನಾ ಮಹೋತ್ಸವ ಇರೋದ್ರಿಂದ ನನಗೆ ಅದು ಮಾಡೋಕ್ಕಾಗಿಲ್ಲ ನಾನು ವೀಡಿಯೋ ಮಾಡಿ ಖಂಡಿತ ನಿಮಗೆಲ್ಲರಿಗೂ ತಿಳಿಸ್ತೀನಿ ಯಾವ ರೀತಿ ರಾಯರಿಗೆ ಒಂದು ಪೂಜೆಯನ್ನು ಮಾಡಿದರೆ ಅನುಗ್ರಹ ಮಾಡುತ್ತಾರೆ. ಖಂಡಿತ ಅದಕ್ಕೂ ಶುದ್ಧ ರೀತಿಯಿಂದ, ಒಳ್ಳೆಯ ಮನಸ್ಸಿಂದ, ಮನೆ ಶುದ್ಧ ರೀತಿಯಿಂದ ಇಟ್ಕೊಂಡು ರಾಯರಿಗೆ ಒಂದು ಪೂಜೆ ಮಾಡೋದನ್ನು ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಯಾಕಂದರೆ ಇವಾಗ ಆರಾಧನಾ ಮಹೋತ್ಸವ ತುಂಬ ಹತ್ರ ಬರೋದ್ರಿಂದ ಸುಮಾರು ಜನ ನನಗೆ ತಾಯಂದಿರು ಫೋನ್ ಮಾಡಿ ಸರ್ ನಂದು ಒಂದು ಅಳಿಲು ಸೇವೆ ಇರಲಿ ಬರ್ತೀರಾ ಅಂತ ಎಷ್ಟೋ ಜನ ನನ್ನ ತಂದೆ ತಾಯಂದಿರು ನನಗೆ ಫೋನ್ ಮಾಡಿ ನನಗೆ ಕರೀತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ನಾನು ಖಂಡಿತ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಯಾಕಂದರೆ ರಾಯರಿಗೆ ಒಂದು ಒಳ್ಳೆಯ ಮನಸ್ಸಿಂದ, ಶುದ್ಧ ರೀತಿಯಿಂದ ಒಂದು 10 ನಿಮಿಷ ಟೈಮ್ ಕೊಟ್ಟು ರಾಯರಿಗೆ ಆ ರೀತಿ ಪೂಜೆಯನ್ನು ಮಾಡಿದರೆ ನಿಮಗೆ ಖಂಡಿತ ಪ್ರತಿಫಲ ಸಿಗುತ್ತೆ ಸ್ನೇಹಿತರೆ. ನಾಳೆಯಿಂದ 18 ಅಂದರೆ ಆಗಸ್ಟ್ 18ನೇ ತಾರೀಕಿಂದ ಅದ್ಧೂರಿಯಾಗಿ ಪೂಜೆಯನ್ನು ನಡೆಸಲಾಗಿದೆ, ಅದ್ಧೂರಿಯಾಗಿ ಹಬ್ಬವನ್ನು ಆಚರಿಸಲಾಗಿದೆ. ನಾನಾ ರೀತಿಯಲ್ಲಿ ಬೃಂದಾವನಕ್ಕೆ ಅಲಂಕಾರವನ್ನು ಮಾಡುತ್ತಾರೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ಹೋಗಿ ರಾಯರ ದರ್ಶನವನ್ನು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡು ರಾಯರಿಗೆ ಕೊಟ್ಟಿದ್ದೀರಾ, ರಾಯರು ಬರುವ ವರ್ಷ ಇನ್ನೂ ಜಾಸ್ತಿ ಕೊಡಿಸುವಷ್ಟು ಶಕ್ತಿ ನಿಮಗೆ ಕೊಡಲಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಕೊಡಿಸಿದವ್ರಿಗೂ ಒಳ್ಳೆಯದಾಗಲಿ, ಕೊಡಿಸದೇ ಇದ್ದವ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಈ ವರ್ಷ ಅವ್ರಿಗೆ ಕೊಡ್ಸೋಕ್ಕಾಗಿಲ್ಲ, ಬರುವ ವರ್ಷ ನಾನು ಖಂಡಿತ ಕೊಡಿಸ್ತೀನಿ ತಂದೆ ಅಂತ ಹೇಳಿರೋ ಮಾತು ರಾಯರಿಗೆ ಸಲ್ಲಿದೆ ಅವ್ರಿಗೆ. ಯಾಕಂದರೆ ಏನೋ ಒಂದು ಕಷ್ಟದ, ಏನೋ ಒಂದು ತೊಂದರೆಯಲ್ಲಿ ಇದ್ದಾಗ ಅದು ರಾಯರ ಹತ್ರ ಕೇಳಿಕೊಂಡಾಗ ರಾಯರಿಗೆ ಕಿವಿಯಿಂದ ಕೇಳಿರುತ್ತಾರೆ. ಎಲ್ಲರೂ ನನ್ನ ಮಕ್ಕಳೇ, ಎಲ್ಲರೂ ನನ್ನ ಭಕ್ತಾದಿಗಳು, ಯಾರೇ ಒಬ್ಬರು ಮಾಡಿದ್ರು ಸಾಕು ನನಗೆ ಖುಷಿಯಿಂದ ಇರುತ್ತೇನೆ ಅಂತ ಹೇಳಿರ್ತಾರೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಪ್ರತಿಯೊಂದು ಮೂಲೆಯಲ್ಲೂ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ಇಡೀ ಬೆಂಗಳೂರಲ್ಲಿ ನನ್ನ ಮಾತಿನ ಪ್ರಕಾರ ನಿಮ್ಗೆ ಏನು ಮಾತು ಕೊಟ್ಟಿದ್ದೆ ಅದನ್ನು ರಾಯರ ಮಠಕ್ಕೆ ಸಲ್ಲಿಸಿದ್ದೀನಿ, ಕೊಟ್ಟು ನಾನು ಈಡೇರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನ್ನ ಮಾತು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಇದೇ ಆಗಸ್ಟ್ 18 ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ನೀವೆಲ್ಲರಿಗೂ ನಿಮ್ಮ ಕುಟುಂಬದವರಿಗೂ ಸ್ವಾಗತ ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಆಗಲಿಲ್ಲ ಅಂದರೂ ಬರುವ ವರ್ಷ ಅವರು ಖಂಡಿತ ಕೊಡಿಸ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ. ಎಲ್ಲರೂ ನಿಮ್ಮನ್ನೇ ನಂಬಿದ್ದಾರೆ. ನಮ್ಮ ತಂದೆ ತಾಯಂದಿರು, ನನ್ನ ಅಕ್ಕ ತಂಗಿಯಂದಿರು, ನನ್ನ ಸ್ನೇಹಿತರು.
ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭವಾಗಲಿ ಎಲ್ಲರಿಗೂ.